ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ಹಿರಿಯರೇ, ಮತ್ತೊಂದು ದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ ನೀವು ಬಂದಿದ್ದೀರಾ. ನಿಮ್ಮ ಹೃದಯಗಳನ್ನು ದೇವರು ತೆರೆಯಲಿ, ದೇವರ ವಾಕ್ಯವು ಅರ್ಥವಾಗಲಿ ಎಂದು ಒಂದು ಸಣ್ಣ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾದ ಪರಿಶುದ್ಧನಾದ ದೇವರೇ, ನೀನು ಮಾತನಾಡುವ ದೇವರು, ನಮ್ಮೊಟ್ಟಿಗೆ ನೀನು ನಿಮ್ಮ ಒಂದು ಪ್ರೀತಿಯನ್ನು, ನಿಮ್ಮ ಒಂದು ಕರುಣೆಯನ್ನು, ನಿಮ್ಮ ದಯೆಯನ್ನು, ನಿಮ್ಮ ಆದರಣೆಯನ್ನು, ಸಾಂತ್ವನವನ್ನು ನಮಗೆ ಕೊಡುವಂಥ ದೇವರಾಗಿದ್ದೀರಿ. ಯಾರೆಲ್ಲ ನಿನ್ನ ಪಾದದಲ್ಲಿ ಕುಳಿತುಕೊಂಡು ನಿನ್ನ ವಾಕ್ಯಗಳನ್ನು ಆಲಿಸಬೇಕೆಂದು ತಮ್ಮ ಕಿವಿಗಳನ್ನು ಕೊಟ್ಟು ಈ ಒಂದು ವಾಕ್ಯವನ್ನು ಆಲಿಸಲಿಕ್ಕೆ ಬಂದಿದ್ದಾರೋ ಅವರೆಲ್ಲರನ್ನ ನೀನು ತಾನೇ ಸ್ಪರ್ಶಿಸು, ಮಾತನಾಡು ಮತ್ತು ಅವರ ಎಲ್ಲ ಕಷ್ಟ ಪ್ರಯಾಸ, ಕುಟುಂಬದ ಸ್ಥಿತಿ, ಅವರ ಜೀವಿತವು ಮಾರ್ಪಡುವಂತೆ ನೀನು ಕಾರ್ಯ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ನೀವೇ ದಾಸನ ಮೂಲಕವಾಗಿ ದೇವಜನರೊಟ್ಟಿಗೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಿಯ ದೇವಜನವೇ, ಜನರು ಓಡುವ ಕುದುರೆಯ ಮೇಲೆ ಕಣ್ಣನ್ನು ಇಡುತ್ತಾರೆ ಹೊರತು ಕುಂಟು ಕುದುರೆ ಮೇಲೆ ಯಾರೂ ಕಣ್ಣಿಡೋದಿಲ್ಲ. ಓಡುವ ಕುದುರೆ ಮೇಲೇನೆ ಬೆಟ್ಟು ಕಟ್ತಾರೆ, ಓಡುವ ಕುದುರೆಯ ವಿಷಯವಾಗಿ ಮಾತನಾಡುತ್ತಾರೆ, ಆದರೆ ಕುಂಟು ಕುದುರೆಯನ್ನು ಪಕ್ಕಕ್ಕೆ ಸರಿಸ್ತಾರೆ. ಕೆಲವು ಸಾರಿ ಒಳ್ಳೆ ಪ್ರಾಣಿಗಳು, ಒಳ್ಳೆ ಪಕ್ಷಿಗಳನ್ನು ಮನೆಯಲ್ಲಿಟ್ಟುಕೊಳ್ಳುತ್ತೇವೆ, ಕುಂಟಾಗಿರುವ, ಕುರುಡಾಗಿರುವ, ರೋಗಗ್ರಸ್ತವಾಗಿರುವಗಳನ್ನು ಮಾರಿಬಿಡುತ್ತಾರೆ. ರೈತರನ್ನು ನೋಡ್ರಿ, ಸಂತೆಗಳಿಗೆ ತಗೊಂಡೋಗ್ತಾರೆ. ಯಾಕೆ ಸಂತೆಗೆ ತಗೊಂಡೋಗ್ತಾರೆ? ಅಯ್ಯೋ ಅದು ಸರಿ ಇಲ್ಲ, ಏನೋ ಸರಿಯಾಗಿ ಹಾಲು ಕೊಡ್ತಾ ಇಲ್ಲ, ಫಲ ಆಗ್ತಾ ಇಲ್ಲ, ಇಲ್ಲವೇ ಆರೋಗ್ಯ ಸರಿ ಇಲ್ಲ, ಅದನ್ನು ಸಂತೆಗೆ ಕರ್ಕೊಂಡೋಗಿ ಸೇಲ್ ಮಾಡೋಕೋಣ ಅಂತೇಳಿ ಸೇಲ್ ಮಾಡಾಕ್ತಾರೆ. ಪ್ರೀತಿ ಜನವೇ, ಆ ರೀತಿಯಾಗಿ ಲೋಕದ ಜನ, ಲೋಕವು ಯಾವುದು ಆರೋಗ್ಯವಾಗಿದೆಯೋ, ಯಾವುದು ಅಂದವಾಗಿದೆಯೋ, ಯಾವುದು ಜ್ಞಾನದಿಂದ ತುಂಬಿದೆಯೋ, ಯಾವುದು ಅವಶ್ಯಕತೆ ಇದೆ, ಯಾವುದು ಸರಿಯಾಗಿದೆಯೋ ಅದನ್ನು ಉಪಯೋಗಿಸ್ತಾರೆ, ಇಲ್ಲದೆ ಇರುವುದನ್ನು ಮರೆತು ಹೋಗುತ್ತಾರೆ. ಗೆಲ್ಲುವಂಥ ಕುದುರೆ ಮೇಲೆ ಬೆಟ್ಟು ಕಟ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಗೆಲ್ಲುವಂಥ ಪಕ್ಷಗಳ ಮೇಲೆ, ಗೆಲ್ಲುವಂಥ ಅಧಿಕಾರಿಗಳ ಮೇಲೆ ಮನಸ್ಸನ್ನಿಡುತ್ತಾರೆ, ಮಿಕ್ಕಿದವರನ್ನ ಮೂಲೆಗುಂಪು ಮಾಡಿಬಿಡುತ್ತಾರೆ. ಹೌದಲ್ವಾ? ಹಾಗಾದರೆ ಇವತ್ತು ನಾವು ದೇವರ ಒಂದು ವಾಕ್ಯದಲ್ಲಿ ನೋಡುವಂಥ ವಿಚಾರವೇನೆಂದರೆ, ಒಬ್ಬ ಅಧಿಕಾರಿ ತನ್ನ ಆಳಿಗಾಗಿ, ತನ್ನ ಸೇವಕನಿಗಾಗಿ ಭಾರವಾದ ಹೃದಯದಿಂದ ಪ್ರಾಮಾಣಿಕವಾಗಿ ಬೇಡಿಕೊಳ್ಳುವುದು, ಇಲ್ಲವೇ ಕೂಗಿಕೊಳ್ಳುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 6ನೇ ವಚನವನ್ನು ಓದಿಕೊಳ್ಳೋಣ. ಮತ್ತಾಯ 8:6 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಅಲ್ಲಿ ಹೇಳುತ್ತಾ ಇರುವಂಥ ಮಾತನ್ನು ಗಮನಿಸಿರಿ. ಒಬ್ಬ ಶತಾಧಿಪತಿಯು ಯೇಸುವಿನ ಬಳಿಗೆ ಬಂದು ಯೇಸುವಿನ ಬಳಿಯಲ್ಲಿ ಪ್ರಾರ್ಥಿಸುವುದನ್ನು ನಾವು ನೋಡುತ್ತಾ ಇದ್ದಾವೆ. ಏನಂದ್ರೆ ಅಲ್ಲಿ ಹೇಳುತ್ತದೆ, ಮೊದಲನೆಯ ಮಾತು ಪ್ರಭುವೇ ಅನ್ನುತ್ತಿದ್ದಾನೆ. ಏನನ್ನುತ್ತಿದ್ದಾನೆ? ಪ್ರಭುವೇ. ಅದರ ಅರ್ಥ ಇಂಗ್ಲಿಷಲ್ಲಿ ಲಾರ್ಡ್ ಅಂತ ಅರ್ಥ. ಲಾರ್ಡ್ ಅಂದರೆ, ಇಲ್ಲವೇ ಪ್ರಭು ಅಂದರೆ ಒಬ್ಬ ಅರಸನಿಗೂ, ಒಬ್ಬ ಮೇಲಧಿಕಾರಿಗೂ, ಉನ್ನತವಾದವನಿಗೂ ಉಪಯೋಗಿಸುವಂಥ ಪದ. ಈ ವ್ಯಕ್ತಿ ನಾವು ನೋಡುತ್ತಾ ಇದ್ದೇವೆ, ಶತಾಧಿಪತಿ. ಇವನ ಕೈ ಕೆಳಗೆ 100 ಜನರು ಕೆಲಸ ಮಾಡ್ತಾರೆ. ಆದರೆ ಆ ವ್ಯಕ್ತಿಯ ದೀನತ್ವವನ್ನು ನಾವು ಗಮನಿಸಬಹುದು. ದೇವಜನವೇ, ಮಕ್ಕಳು ಎಷ್ಟು ದೊಡ್ಡವರಾದರೂ ತಂದೆ ತಾಯಿಗಳಿಗೆ ಮಕ್ಕಳೇ. ಹಾಗಾದರೆ ನಾವು ಎಷ್ಟು ಜ್ಞಾನಿಗಳಾದರೂ, ಎಷ್ಟು ಹಣವಂತರಾದರೂ, ನಮಗೆಷ್ಟು ಕೆಲಸ ಕಾರ್ಯಗಳಿದ್ದರೂ ಕೂಡ ಕರ್ತನ ಬಳಿಯಲ್ಲಿ ನಾವು ಮಕ್ಕಳ ರೀತಿಯಲ್ಲೇ
ಬರಬೇಕು. ದೇವರ ಆಲಯಕ್ಕೆ ನಾವು ಬರುವಾಗ ಕೆಲವು ಸಭೆಗಳಲ್ಲಿಯೋ ಕೆಲವು ವಿಶ್ವಾಸಿಗಳಲ್ಲಿಯೋ ನಾನು ಅಧಿಕಾರಿ, ನಾನು ಹಣ ಇರುವಂಥವಳು, ನಾನು ಒಳ್ಳೆ ಮನೆ ಕಟ್ಟಿರುವಂಥವರು, ನಾನು ಒಳ್ಳೆ ಕಾರಲ್ಲಿ ಬರುವಂಥವರು, ಹಾಗಾದರೆ ನಾನು ಒಳ್ಳೆ ಸೀಟಲ್ಲಿ ಕೂತ್ಕೊಳ್ಬೇಕು, ನಾನು ಮುಂದೆ ಕೂತ್ಕೊಳ್ಬೇಕು, ನನ್ನನ್ನು ಎಲ್ಲರೂ ಗಮನಿಸಬೇಕು, ಈ ಮನೋಭಾವಗಳು ಯಾರಲ್ಲಿಯೂ ಬರಬಾರದು. ನೋಡಿ, ಈ ಅಧಿಕಾರಿ ಇರುವಾಗ ನಾವು ಎಂಥವರೇ ಆಗಿರಬಹುದು, ಎಷ್ಟು ಬ್ಯುಸಿಯುಳ್ಳವರೇ ಆಗಿರಬಹುದು, ದೇವರ ಮುಂದೆ ಬರುವಾಗ ಅಪ್ಪ ನೀನು ದೇವರು, ನಾನು ದಾಸನು, ನೀನು ದೇವರು, ನಾನು ದಾಸಳು, ನಿನ್ನ ಮುಂದೆ ನಾನು ಯಾರಪ್ಪ ಎನ್ನುವಂಥ ಭಾವನೆಯಿಂದ ದೇವರ ಬಳಿಗೆ ನಾವು ಬರಬೇಕು. ಆದರೆ ನಮ್ಮಲ್ಲಿ ಒಂದು ಇರುತ್ತದೆ, ಪರವಾಗಿಲ್ಲ ಬಿಡು, ನಾನು ಹೆಂಗೆ ಹೋದರೂ ನಡೀತದೆ, ನಾನು ಏನು ಮಾಡಿದ್ರೂ ನಡೀತದೆ. ನಿಜವಾಗಿಯೂ ನಾವು ಆಲಯಕ್ಕೂ ಪ್ರಾರ್ಥನೆಗೂ ಕೂಟಗಳಿಗೂ ಹೋಗುವುದು ಸೇವಕರಿಗೂ ತೋರಿಸಿಕೊಳ್ಳಲಿಕ್ಕೋ ಜನರನ್ನು ನೋಡುವುದಕ್ಕೋ ಅಲ್ಲ, ದೇವರಿಗಾಗಿ ಹೋಗಬೇಕು. ಹಾಗಾದರೆ ದೇವರಿಗಾಗಿ ನಾವು ಹೋಗುವಾಗ ಎಷ್ಟು ದೀನಭಾವದಿಂದ ಹೋಗಬೇಕಲ್ವಾ, ಎಷ್ಟು ಭಯಭಕ್ತಿಯಿಂದ ಹೋಗಬೇಕಲ್ವಾ, ಎಷ್ಟು ಬೇಗ ಹೋಗಬೇಕಲ್ವಾ. ಕರ್ತನ ಬಳಿಗೆ ಹೋಗುವವರು ಆತನನ್ನು ಅಂಗಲಾಚುವಂತೆ ಹೋಗಬೇಕು. ದಾವೀದ ಭಕ್ತನು ಮಹಾರಾಜನು ಹೇಳುತ್ತಾನೆ, ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ಆತೊರೆಯುವಂತೆ ನನ್ನ ಮನವು ನನ್ನ ರಕ್ಷಕನಾದ ದೇವರಲ್ಲಿ ಉಲ್ಲಾಸಗೊಳ್ಳುತ್ತದೆ, ಎದುರು ನೋಡುತ್ತದೆ ಎಂಬುದಾಗಿ. ದಾಹ ಆದರೆ ನಾವೇನು ಮಾಡ್ತೀವಿ, ಹೊಟ್ಟೆ ಹಸಿದ್ರೆ ಏನು ಮಾಡ್ತೀವಿ, ಹುಡುಕಾಡ್ತೀವಿ. ಟೈಮ್ ಎಲ್ಲಿ ಊಟ ಸಿಗ್ತದೋ, ಎಲ್ಲಿ ನೀರು ಸಿಗ್ತದೋ, ಎಲ್ಲಿ ಏನು ಸಿಗ್ತದೋ ಅಂತ ಓಡಾಡ್ತೀವಿ. ಹಾಗೆ ನನ್ನ ಪ್ರಿಯ ದೇವಜನವೇ, ದೇವರಿಗಾಗಿ ನಾವು ತೊರೆಯುವಂಥವರು ಆಗಿರಬೇಕು. ಇಲ್ಲಿ ನೋಡ್ರಿ, ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ದೇವನ್ನ ಪ್ರಭುವೇ ಪ್ರಭುವೇ ನನ್ನ ಆಳು, ಅಲ್ಲಿ ನಾವು ನೋಡ್ತಾ ಇದ್ದೀವಿ ನನ್ನ ಆಳು ಅಂತ ಹೇಳ್ತಾ ಇದೆ. ಈ ರೋಮ ಒಂದು ಸಂಪ್ರದಾಯದಲ್ಲಿ ಅವರಲ್ಲಿರುವಂಥ ಆಳಾಗಿರಬಹುದು, ಎತ್ತು ಕತ್ತೆಯಾಗಿರಬಹುದು, ಮನೆಯಾಗಿರಬಹುದು, ನನ್ನ ಸ್ವತ್ತು ಅಂತ ನೋಡ್ಕೊಳ್ತಾ ಇದ್ರು. ಏನಂತ? ಹೌದು, ಅವನ ಆಳೆ ಆಗಿರಬಹುದು, ನನ್ನ ಸ್ವತ್ತು, ಅವನ ಆಳೇನೆ, ಅದು ಪ್ರಾಣಿನೇ, ಆದರೆ ನನ್ನ ಸ್ವತ್ತು. ಈಗ ನಮ್ಮಲ್ಲಿ ಒಂದು ವ್ಯವಸಾಯ ಮಾಡುವಾಗ ಒಂದು ತೋಟ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಮನೆಯಲ್ಲಿರುವಂಥ ಒಂದು ವಸ್ತು ಆಗಿರ್ಬೋದು, ನಾವೇನಂತ ಮಾಡ್ತೇವೆ, ಅದು ನನ್ನ ಸ್ವತ್ತು. ನಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ, ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಮೊಬೈಲನ್ನ ಎಲ್ಲಂದ್ರಲ್ಲಿ ಇಡ್ತೀರಾ? ಯಾಕೆ ಯಾಕೆ ಧೂಳಾಗ್ಬಿಡ್ತದೆ, ಗಲೀಜಾಗ್ಬಿಡ್ತದೆ. ಅದನ್ನು ನೀಟಾಗಿ ಇಟ್ಕೊಳ್ತೀವಿ, ಅದರ ಮೇಲೆ ಏನಾದ್ರು ಡಸ್ಟ್ ಬಿದ್ದಿದ್ರೆ ಒರೆಸ್ಕೊಳ್ತೀವಿ, ನೀಟಾಗಿ ಇಡ್ತೀವಿ. ನನಗನ್ನಿಸೋದೇನೆಂದರೆ, ಕೆಲವು ಸಾರಿ ನಾವು ನಮ್ಮ ಬೈಬಲನ್ನು ಮೊಬೈಲಷ್ಟು ಕೂಡ ಜಾಗ್ರತೆಯಾಗಿ ನೋಡ್ಕೊಳ್ಳಲ್ಲ. ಹೌದಾ ಇಲ್ವಾ? ನಮ್ಮ ಒಂದು ವೇಳೆ ಮೊಬೈಲನ್ನು ಪ್ರತಿದಿನ ಯೂಸ್ ಮಾಡ್ತೀವಿ, ಬೈಬಲನ್ನು ಯೂಸ್ ಮಾಡ್ತಾ ಇದ್ರೆ ದೇವರಿಗೆ ಸ್ತೋತ್ರ. ಮೊಬೈಲನ್ನು ನಾನು ಅದೇ ಹೇಳ್ತಾ ಇರ್ತೀನಲ್ಲ ಯಾವಾಗಲೂ, ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಹುಡುಕುವುದರಿಂದ ಹಿಡಿದು ರಾತ್ರಿ ನಿದ್ದೆ ಮಾಡೋವರೆಗೂ ಅದು ಕೈಯಲ್ಲಿರ್ತದೆ. ಎಲ್ಲಿವರೆಗೂ? ನಿದ್ದೆ ಮಾಡೋವರೆಗೂ ಅದು ಲಾಸ್ಟ್ ಅದನ್ನು ಮೊಬೈಲ್ನಲ್ಲ ಇಟ್ಟೇ ಇಲ್ಲ. ಕೆಲವು ಸಾರಿ ನೋಡ್ತಾನೆ, ಕೆಲವರು ನಿದ್ದೆ ಮಾಡ್ತಾ ಬಿಟ್ಬಿಡ್ತಾರೇನೋ, ಅಷ್ಟರ ಮಟ್ಟಿಗೆ ಮೊಬೈಲ್ ನಮಗಿರುತ್ತದೆ. ಆದರೆ ದೇವರ ವಾಕ್ಯ ನಮ್ಮ ಹತ್ರ ಇರಬೇಕು, ನಾನು ಹೇಳ್ತಾ ಇರೋದು. ಹಾಗಾದರೆ ನಾನು ಹೇಳೋದೇನೆಂದರೆ, ಈ ಒಂದು ರೋಮ ಒಂದು ಸಂಪ್ರದಾಯದಲ್ಲಿ ಅವರಿಗಿರುವಂಥ ಆಳನ್ನು ಅವರ ಸ್ವತ್ತು ಎಂದು ನೆನೆಸ್ತಾ ಇದ್ರು. ಒಂದು ವೇಳೆ ದುಡಿತಾ ಇದ್ದಾಗ ಅವರನ್ನು ಬಹಳ ಪ್ರೀತಿ ಮಾಡ್ತಾರೆ, ಯಾಕೆಂದರೆ ಅವನು ಕೆಲಸ ಮಾಡಬೇಕು ಅಂತ. ಒಂದು ವೇಳೆ ರೋಗಿಗಳಾದರೆ ಆಯ್ತಪ್ಪ, ನಿಂದಾರಿ ನಿಂದು ನಂದಾರಿ ನಂದು ಅಂದುಬಿಡ್ತಾರೆ. ಆದರೆ ಇಲ್ಲೊಬ್ಬ ಶತಾಧಿಪತಿ ತನ್ನ ಆಳನ್ನು ಖಂಡಿತವಾಗಿಯೂ ಆ ರೀತಿಯಾಗಿ ದೂಷಿಸಲಿಲ್ಲ, ಬಿಟ್ಟು ಬಿಡಲಿಲ್ಲ. ನಮ್ಮ ಹತ್ರ ಯಾರಾದರೂ ಇದ್ದಾರೆ, ನಮಗೆ ಸಹಾಯ ಮಾಡ್ತಾರೆ ಅಂದರೆ ಅವರ ಮೇಲೆ ಕನಿಕರ ಇರಬೇಕು. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನೀವು ಓದಿದರೆ, ಅದರ 12ನೇ ಅಧ್ಯಾಯದ 10ನೇ ವಾಕ್ಯವನ್ನು ನೀವು ಓದಿದರೆ ಅಲ್ಲಿ ಹೇಳುತ್ತದೆ, ಶಿಷ್ಟನು ತನ್ನ ಧನದ ಕ್ಷೇಮವನ್ನು ಲಕ್ಷಿಸುತ್ತಾನೆ, ದುಷ್ಟನ ವಾತ್ಸಲ್ಯವು ಕ್ರೂರತನವೇ. ಅಂದರೆ ನೋಡ್ರಿ,
ನಿಮ್ಮಲ್ಲಿರುವಂಥ ಗುಣವೇ ನೀವು ಶಿಷ್ಟರ ಇಲ್ಲ ದುಷ್ಟರ ಅಂತ ತೋರಿಸುತ್ತಂತೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ನಮ್ಮಲ್ಲಿರುವ ಗುಣ ನಾವು ಶಿಷ್ಟರ ದುಷ್ಟರ ಅಂತ ಗೊತ್ತಾಗುತ್ತದೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ತಮ್ಮ ಕೆಲಸ ಆಗೋವರೆಗೂ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಕೆಲಸ ಮುಗಿದ ತಕ್ಷಣ ಅದೇನು ಹೇಳ್ತಾರಲ್ಲ, ಸಾಂಬಾರಲ್ಲಿ ಕರಿವೆ ಎಲೆ ಇರ್ತಲ್ಲ, ಕರಿಬೇವು, ಆ ಥರ. ಸಾಂಬಾರಿಗೆ ಕರಿಬೇವು ಬೇಕು, ಆದರೆ ಊಟ ತಿನ್ನೋವಾಗ ಕರಿಬೇವನ ಪಕ್ಕಕ್ಕೆ ಎತ್ತಾಕ್ತೀವಿ. ಇದೇ ಮಾತು ಹೇಳ್ತಾರೆ, ಕರಿಬೇವು ಥರ ನನ್ನನ್ನು ಉಪಯೋಗಿಸ್ಕೊಳ್ತೀರಾ, ಆಮೇಲೆ ಮುಗಿದ ಮೇಲೆ ಪಕ್ಕಕ್ಕೆ ಎತ್ತಾಕ್ತೀರಾ. ಇದು ಮನುಷ್ಯನ ಸ್ವಭಾವ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇರೋದು, ದುಷ್ಟನು ತನ್ನ ಬಳಿಯಲ್ಲಿರುವವರನ್ನ, ತನ್ನ ಜೊತೆಯಲ್ಲಿರುವವರನ್ನ ಕ್ಷೇಮವಾಗಿ ನೋಡ್ಕೊಳ್ತಾರಂತೆ. ಈಗ ನಾವು ನಮ್ಮ ಕುಟುಂಬದಲ್ಲಿರುವವರನ್ನ ಕ್ಷೇಮವಾಗಿ ನೋಡ್ಕೊಳ್ತೀವ, ನೋಡ್ಕೊಳ್ಳಲ್ವಾ? ನೋಡ್ಕೋಬೇಕು, ನೋಡ್ಕೊಳ್ಳೇಬೇಕು. ಆದರೆ ನಾವು ಕತ್ತೆ ಥರ ನೆನೆಸಬಾರ್ದು. ಕತ್ತೆ ಏನಕ್ಕೆ ಉಪಯೋಗ ಆಗುತ್ತಂತೆ? ದುಡಿಯೋಕ್ಕೆ ಮಾತ್ರನೇ. ಕೆಲವರು ಹೇಳ್ತಾರಲ್ವಾ, ಅಯ್ಯೋ ನಮ್ಮ ಮನೇಲಿ ನಾನು ಕತ್ತೆ ಥರ ದುಡಿತೀನಿ ಅಂತ. ಯಾವ ಥರ? ಕತ್ತೆ ಥರ ದುಡಿತೀನಿ ಅಂದರೆ ದುಡಿತಾನೇ ಇರ್ತೀನಿ. ಆ ಕತ್ತೆ ಏನಾದರೂ ಭಾರ ಹೊರ್ಲಿಕ್ಕೆ ಆಗಲ್ಲ ಅಂದರೆ ಅದನ್ನೇನು ಮಾಡಿಬಿಡ್ತಾರೆ? ಸೇಲ್ ಮಾಡಾಕ್ತಾರೆ, ಇಲ್ಲಾಂದರೆ ದೂರ ಮಾಡಾಕ್ತಾರೆ. ಆದರೆ ಈ ಶತಾಧಿಪತಿ ಆ ರೀತಿಯಾಗಿ ದೂರ ಮಾಡಲಿಲ್ಲ. ಇವತ್ತು ದೇವರು ಹೇಳೋ ವಿಷಯ ಏನಂದರೆ, ಈ ಶತಾಧಿಪತಿ ಇಷ್ಟೊಂದು ಒಳ್ಳೆಯವನಾಗಿರುವಾಗ ನಮ್ಮ ದೇವರಿನೆಷ್ಟು ಒಳ್ಳೆಯವನು? ದೇವರು ಯಾರನ್ನಾದರೂ ತಳ್ಳಿಬಿಡುತ್ತಾನ? ನೋಡಿ, ಲೋಕದ ಜನ ಒಂದು ವೇಳೆ ಅಂಧರಿದ್ದರೆ, ಕುಂಟರಿದ್ದರೆ, ಜ್ಞಾನ ಇಲ್ಲದವರಿದ್ದರೆ, ಪಾಸ್ ಆಗದೇ ಇರೋರಿದ್ದರೆ ಅವ್ರನ್ನ ಕೆಲಸಕ್ಕೆ ತಗೊಳ್ಳಲ್ಲ ಅಲ್ವಾ? ಅಯ್ಯೋ ನೀವು ಬೇಡ, ಸರ್ಟಿಫಿಕೇಟ್ ಇದೆಯಾ? ಇಲ್ಲ, ಬೇಡ. ನಿಮಗೆ ಕೆಲಸ ಮಾಡೋಕ್ಕಾಗುತ್ತಾ? ಇಲ್ಲ, ಬೇಡ. ಆದರೆ ದೇವರು ಯಾರನ್ನು ತಳ್ಳಿಬಿಡುವವನು ಅಲ್ಲವೇ ಅಲ್ಲ. ನಮ್ಮ ಬಲಹೀನತೆಯನ್ನು ಹಿಡಿದು, ನಮ್ಮ ಮುಖಭಾವವನ್ನು ಹಿಡಿದು, ನಮ್ಮ ಜೀವಿತಗಳನ್ನು ಹಿಡಿದು ಮನುಷ್ಯರು ಬೇಡ ಅಂತ ತಳ್ಳಬಹುದು, ಆದರೆ ದೇವರು ತಳ್ಳುವುದಿಲ್ಲ. ಅದಕ್ಕೆ ದೇವರು ಸಮಸ್ತ ಜೀವರಾಶಿಗಳನ್ನು ಆತನು ಪೋಷಿಸುತ್ತಾ ಇದ್ದಾನೆ. ಆತನು ಪೋಷಿಸ್ತಾನೆ. ಇಲ್ಲಿ ಈ ರೀತಿಯಾಗಿ ಈ ಶತಾಧಿಪತಿಯು ಧನದ ಅಂದರೆ ತನ್ನ ಸೇವಕನ ಕ್ಷೇಮವನ್ನು ನೋಡಿದನು, ಅದಕ್ಕೆ ಅವನು ಒಳ್ಳೆಯವನಾಗಿದ್ದಾನೆ. ಆದರೆ ಜ್ಞಾನೋಕ್ತಿ 12:10 ಹೇಳಿದ ಹಾಗೆ, ದುಷ್ಟನ ವಾತ್ಸಲ್ಯವೋ ಕ್ರೂರತನ. ದುಷ್ಟನ ಹೆಂಗೆ ಗೊತ್ತಾ? ದುಡಿಯೋವರೆಗೂ ದುಡಿಸ್ಕೊಳ್ತಾರೆ, ಆಮೇಲೆ ಆಯ್ತಪ್ಪ, ಇಲ್ಲ ನಮ್ಗೆ ಬೇಡ. ನೋಡಿ, ಕೆಲವು ಆಫೀಸುಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ನೋಡ್ರಿ, ದುಡಿತಾ ಕಷ್ಟಪಡ್ತಾ ಇದ್ರೆ ಇಟ್ಕೊಳ್ತಾರೆ, ಇಲ್ಲ ಏನೋ ಒಂದು ಕಾರಣ ಹೇಳಿ ತೆಗೆದಾಕ್ಬಿಡ್ತಾರೆ. ಅಪ್ಪ ಸಾರ್, ನಮ್ಮ ಮನೆಯಲ್ಲಿ ಪಡ್ತನ ಇದೆ ಸಾರ್, ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ಅಮ್ಮ ನಾವೇನು ಮಾಡೋಣ? ಇಲ್ಲಿ ಓಡೋ ಕುದುರೆಗೆ ಮಾತ್ರನೇ ಬೆಲೆ, ದುಡಿಯೋ ಕತ್ತೆಗೆ ಮಾತ್ರನೇ ಬೆಲೆ. ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ಆತನು ನಮ್ಮನ್ನು ನಡೆಸುತ್ತಾರೆ. ಅದಕ್ಕೆ ಕೊಲಸ್ಸೆ ಪತ್ರಿಕೆಯಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ, 4ನೇ ಅಧ್ಯಾಯ 1ನೇ ವಾಕ್ಯ. ಕೊಲಸ್ಸೆ 4:1. ಯಜಮಾನರೇ, ಪರಲೋಕದಲ್ಲಿ ನಿಮಗೂ ಯಜಮಾನನೊಬ್ಬನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದದ್ದನ್ನು, ಸರಿಯಾದದ್ದನ್ನು ಮಾಡಿರಿ. ಹಾಲೆಲೂಯ. ಎಂಥ ಮಾತು ಹೇಳ್ತಾ ಇದೆ ನೋಡಿ. ಪೌಲನು ಕೊಲಸ್ಸೆಯವರಿಗೆ ಬರೆಯುತ್ತಾ ಹೇಳ್ತಾ ಇದ್ದಾನೆ, ಯಜಮಾನರೇ, ಪರಲೋಕದಲ್ಲಿ ನಿಮಗೂ ಯಜಮಾನನಿದ್ದಾನೆಂದು ತಿಳಿದು ನಿಮ್ಮ ದಾಸರಿಗೆ ನ್ಯಾಯವಾದದ್ದನ್ನು, ಸರಿಯಾದದ್ದನ್ನು ಮಾಡಿರಿ. ನಾವೇನು ಅಂದ್ಕೊಳ್ತೇವೆ? ನಾನೇ ರಾಜ, ನಾನೇ ರಾಣಿ, ನನಗಿಂತ ಮೇಲೆ ಯಾರೂ ಇಲ್ಲ. ಕೆಲವು ಸಾರಿ ಕೆಲವರ ಮನೋಭಾವ ಆ ರೀತಿ ಇರ್ತದೆ. ನಾನು ಯಾರಿಗೇನು ಉತ್ತರ ಕೊಡಬೇಕು, ನಾನು ಯಾರಿಗೇನು ಹೇಳಬೇಕು? ಆದರೆ ಪ್ರತಿಯೊಬ್ಬರಿಗೂ ಮೇಲೊಬ್ಬನಿದ್ದಾನೆ, ಪ್ರತಿಯೊಬ್ಬರಿಗೂ ಮೇಲೊಬ್ಬನಿದ್ದಾನೆ. ಖಂಡಿತ ತಲೆ ತಗ್ಗಿಸಲೇಬೇಕು. ಯಾವ ವ್ಯಕ್ತಿ ಇದುವರೆಗೂ ಕೂಡ ತಲೆ ನಿಮಿರಿಸಿಕೊಂಡು ನನ್ನನ್ನು ಯಾರು ಮುಟ್ಟೋರು, ನನ್ನನ್ನು ಯಾರು ಇದು ಮಾಡೋರು ಅಂತೇಳಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು ಉದಾಹರಣೆಯನ್ನು ಹೇಳ್ತಾ ಇದ್ದೆ.
ನಾವೊಬ್ಬ ಬಾಕ್ಸರ್ ಮೊಹಮ್ಮದ್ ಅಲಿ ಅನ್ನುವಂಥವರು. ಓಕೆ, ಮೊಹಮ್ಮದ್ ಅಲಿ ಅವರು ಹೇಳ್ತಾ ಇದ್ರು, ನನ್ನನ್ನು ಸೋಲಿಸೋರು ಇಲ್ಲವೇ ಇಲ್ಲ, ನನ್ನನ್ನು ಜಯಿಸೋರು ಇಲ್ಲವೇ ಇಲ್ಲ ಅಂತೇಳಿ. ಆದರೆ ಅಂಥ ಜಯಿಸುವಂಥ ವ್ಯಕ್ತಿಗಳು, ಬಲವಾದ ವ್ಯಕ್ತಿಗಳು ಇವತ್ತು ಅವ್ರು ನಡ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, 2 ಕೋಲು ಹಿಡ್ಕೊಂಡು ನಡುಗ್ತಾ ಹೋಗ್ತಾ ಇದ್ದಾರೆ. ಅವತ್ತೇನಂದ್ರು, ಬಲವಾಗಿದ್ದಾಗ, ಆರೋಗ್ಯ ಇದ್ದಾಗ ನನ್ನನ್ನು ಯಾರು ಮುಟ್ಟೋರು, ನನ್ನನ್ನು ಯಾರು ಸೋಲಿಸೋರು ಅಂತ ಹೇಳಿ ಗರ್ವಿಷ್ಠತನ. ಆದರೆ ಇವತ್ತು ಅವ್ರಿಗೆ ಇನ್ನೊಬ್ಬರು ಹೆಲ್ಪ್ ಇಲ್ಲದೆ ಓಡಾಡೋಕ್ಕಾಗಲ್ಲ. ಅಂದರೆ ಮನುಷ್ಯನು ಒಂದು ಕಾಲದಲ್ಲಿ ನಾನೇ ಅನ್ನುವಂಥ ರೀತಿಯಲ್ಲಿ ಇರುತ್ತಾನೆ. ಆದರೆ ಒಂದು ಕಾಲ ಬರುತ್ತದೆ, ನನಗೆ ದೇವರೇ ಸಹಾಯ ಬೇಕಪ್ಪ ಅಂತ. ದೇವಜನವೇ, ಇಲ್ಲಿ ಹೇಳುತ್ತದೆ, ಯಜಮಾನರೇ. ಇವತ್ತು ನಾವ್ಯಾರಾದರೂ ಯಜಮಾನರ ರೀತಿಯಲ್ಲಿ, ಲೀಡರ್ಸ್ನ ರೀತಿಯಲ್ಲಿ ನಾನು ಯಾರ ಮಾತು ಕೇಳಬೇಕು ಅಂತಿದ್ದರೆ, ದಯಮಾಡಿ ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ, ಪರಲೋಕದಲ್ಲಿ ನಮಗೊಬ್ಬ ಯಜಮಾನ ಇದ್ದಾನೆ. ಆ ಯಜಮಾನನ ಮುಂದೆ, ಅಪ್ಪ ನಾನು ಗರ್ವಿಷ್ಠನಾಗಬಾರದು, ನಾನು ನನ್ನನ್ನು ತಗ್ಗಿಸ್ಕೋಬೇಕು, ನಾನು ನನ್ನನ್ನು ದೀನತೆಯಲ್ಲಿ ಇಳಿಸ್ಕೋಬೇಕಪ್ಪ ಅಂತ ಹೇಳಿ ನಾವು ಇರಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಆ ಶತಾಧಿಪತಿಯು ತಾನು ಅಧಿಕಾರಿ ಎಂದು ನೆನೆಸಲಿಲ್ಲ. ಆದರೆ ಯೇಸುವಿನ ಮುಂದೆ ಬಂದು, ಪ್ರಭುವೇ, ದೇವರೇ, ಇಲ್ಲವೇ ಸ್ವಾಮಿ ಅಂತ ಕೇಳುತ್ತಿದ್ದಾರೆ. ಇವತ್ತು ನೀವು ನಾನು ಕೂಡ ಒಂದು ವೇಳೆ ಯೇಸುವಿನ ಮುಂದೆ ಬಂದು ಪ್ರಭುವೇ, ಸ್ವಾಮಿ, ಕರ್ತನೇ ಎಂದು ಹೇಳುವಾಗ ಅಲ್ಲಿ 2ನೇ ಭಾಗ ಹೇಳುತ್ತದೆ, ನನ್ನ ಆಳಿಗೆ ಪಾರ್ಶ್ವಾಯು ರೋಗ. ಇವತ್ತು ನಾವು ಆರೋಗ್ಯವಾಗಿರಬಹುದು, ಆದರೆ ನಮ್ಮ ಮನೆಯಲ್ಲಿ ಕೆಲವರು ಅನಾರೋಗ್ಯಸ್ಥರಿರ್ತಾರೆ. ನಮ್ಮ ಸಂಬಂಧದಲ್ಲಿ, ನಮ್ಮ ಸಭೆಯಲ್ಲಿ ಅನಾರೋಗ್ಯದಲ್ಲಿ ಬಿದ್ದಿರುವವರಿರ್ತಾರೆ. ನಾವು ನಿಜವಾಗಿಯೂ ಯೇಸುವಿನ ಬಳಿಗೆ ಬಂದಾಗ ಹಾಗೆ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವಾ? ದೇವರೇ, ನಮ್ಮ ಚರ್ಚಲ್ಲಿ ಒಬ್ಬರು ಈ ರೀತಿ ಇದ್ದಾರಪ್ಪ, ನಮ್ಮ ಮನೆ ಹತ್ರ ಒಬ್ಬರು ಈ ರೀತಿ ಇದ್ದಾರಪ್ಪ, ನನ್ನ ಮನೆಯಲ್ಲಿ ಒಬ್ಬರು ಈ ರೀತಿಯಾಗಿದ್ದಾರಪ್ಪ, ದಯಮಾಡಿ ನನ್ನವರ ಮೇಲೆ ಕನಿಕರ ತೋರಿಸು ಎಂದು ನೀವು ನಾನು ಒಂದು ವೇಳೆ ಪ್ರಾರ್ಥಿಸುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದಲ್ಲಿ, ಫಿಲಿಪ್ಪಿ 2ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ, ಏನು ನೋಡದೆ? ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನೂ ಸಹ ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆಮೇಲೆ ನೋಡಿ, ನಾವು ದೇವರ ಮಕ್ಕಳು, ಖಂಡಿತ ಗುಣ ಇದೆ, ಇಲ್ಲ ಅಂತಿಲ್ಲ. ನಮ್ಮಲ್ಲಿ ಮಾತ್ರ ಅಲ್ಲ, ಹೊರಗಡೆ ಜನರಲ್ಲಿಯೂ ಆ ಗುಣ ಇದೆ. ಕೆಲವರು ಒಳ್ಳೆಯವರು ಇದ್ದಾರೆ ಹೊರಗಡೆ, ಕೆಲವರು ಸಭೆಯಲ್ಲಿರೋದಿಲ್ಲ ಒಳ್ಳೆಯವರು. ದ್ವೇಷ, ಅಸೂಯೆ, ಕೋಪ ಇವುಗಳಿಂದ ತುಂಬಿರುತ್ತೇವೆ. ಕ್ರಿಸ್ತನನ್ನು ನಂಬಿರುವಂಥವರು ಕ್ರಿಸ್ತನ ಸ್ವಭಾವವನ್ನು ಹೊಂದಿರಬೇಕು. ಇಲ್ಲ ಅಂದರೆ ಅವರು ನಿಜವಾದ ಕ್ರೈಸ್ತರ ಅಲ್ಲವೇ ಅಲ್ಲ. ಇಲ್ಲಿ ಹೇಳ್ತಾ ಇದೆ ನೋಡ್ರಿ, ನಿಮ್ಮಲ್ಲಿ ಪ್ರತಿಯೊಬ್ಬನು, ಒಬ್ಬರಲ್ಲ, ಪಾಸ್ಟರ್ ಮಾತ್ರ ಅಲ್ಲ, ಪಾಸ್ಟರ್ ಒಳ್ಳೆಯವರಾಗಿರಬೇಕು ಅನ್ನೋದಲ್ಲ. ನಾನು, ನೀವು, ಎಲ್ಲ ವಿಶ್ವಾಸಿಗಳಿಗೆ ಹೇಳ್ತಾ ಇದೆ ಇದು. ನಿಮ್ಮಲ್ಲಿ ಪ್ರತಿಯೊಬ್ಬನು ಯೇಸುವನ್ನು ಅರಿತಿರುವ, ದೇವರನ್ನು ಹಿಂಬಾಲಿಸುವ ಪ್ರತಿಯೊಬ್ಬನು ಹೇಗಿರಬೇಕಂತೆ? ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ನೋಡಬೇಕು. ಕೆಲವು ಸಾರಿ ಸಭೆಗಳಲ್ಲಿ ಆಗಲಿ, ಪ್ರಾರ್ಥನಾ ಕೂಟಗಳಲ್ಲೇ ಆಗಲಿ ನೋಡ್ರಿ, ನಾವು ಹೇಳ್ತೇವೆ ದೂರದಿಂದ ಬಂದವರಿಗೆ ಮೊದಲು ಅವಕಾಶ ಕೊಡ್ರಿ, ವಯಸ್ಸಾದವರಿಗೆ ಅವಕಾಶ ಕೊಡ್ರಿ, ಬಲಹೀನ ರೋಗದಲ್ಲಿರೋರಿಗೆ ಅವಕಾಶ ಕೊಡ್ರಿ. ಆದರೆ ಇದು ಅನೌನ್ಸ್ ಮಾಡಿದ್ರೆ ಮಾತ್ರ ಜನರು ಯೋಚನೆ ಮಾಡ್ತಾರೆ. ಇಲ್ಲ ಅಂದರೆ ನನಗೆ ಬಸ್ ಟೈಮ್ ಆಗುತ್ತೆ, ನನಗೆ ಮನೇಲಿ ಕೆಲಸ ಐತೆ, ಮನೇಲಿ ಬಟ್ಟೆ ಒಗಿಬೇಕು, ಮನೇಲಿ ಓಡಬೇಕು. ಅರೇ, ಅದ ಬಹಳ ಮುಖ್ಯ, ಇದ ಬಹಳ ಮುಖ್ಯ. ಮನೇಲಿ ಓಡಿ ಹೋಗಿ ನೀನು ಕೆಲಸ ಮಾಡೋದಾ ದೇವ್ರು ಹೇಳಿದ್ದು? ರಾಂಗ್, ವೆರಿ ರಾಂಗ್, ಬಹಳ ತಪ್ಪದು.
ಯಾಕೆಂದರೆ ದೇವರ ಆಲಯಕ್ಕೆ ಬಂದಾಗಲೇ ಜನಕ್ಕೆ ಓಡೋದು. ಇಲ್ಲ ಅಂದರೆ ನೋಡ್ರಿ, ಫಂಕ್ಷನ್ಗಳಿಗೆಲ್ಲ ಹೋದರೆ ಇರೋ ಊಟ ಹೆಂಗೋ ಬಂದಿದ್ದು ಊಟ ಮಾಡ್ಕೊಂಡು ಹೋಗೋಣ, ಯಾಕೆ ಬಿಟ್ಬಿಟ್ಟು ಹೋಗೋದು ಅಂತಾರೆ ಅಲ್ವಾ. ಅಂದರೆ ಫಂಕ್ಷನ್ಗಳಲ್ಲಿ ಅಡಾಪುಡಿ ಇಲ್ಲ. ಆದರೆ ದೇವರ ಆಲಯಕ್ಕೆ ಬಂದಾಗ ಮಾತ್ರ ಕೆಲವರಲ್ಲಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ಯಾರಿದ್ದೀರೋ ವಾಕ್ಯವನ್ನು ಕೇಳುವವ್ರಿಗೆ ಅರ್ಥ ಆಗ್ತದೆ. ಮೊದಲು ಹಿರಿಯರನ್ನು ನೋಡಬೇಕು. ಸಭೆಗಳಲ್ಲಿಯೇ ಕೂಟಗಳಲ್ಲಿಯೇ ನಾವು ವಯಸ್ಸಾದವ್ರನ್ನ, ರೋಗಿಗಳನ್ನ, ಮಕ್ಕಳನ್ನ, ಬಸರಿಗಳನ್ನು ನೋಡಲಿಲ್ಲ ಅಂದರೆ ಇನ್ನು ಆಚೆ ಹೋಗಿ ಏನು ನೋಡ್ತೀರಾ? ನೋಡಬಾರ್ದು. ನಾವು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಸಭೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಆಚೆಗಡದನ್ನು ನಾವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಮಕ್ಕಳು ಅದನ್ನು ಕಲಿಬೇಕು. ದೊಡ್ಡವರು ಯಾರಾದರೂ ಬರ್ತಾ ಇದ್ದಾರೆ, ಬಂದ ತಕ್ಷಣ ಚೇರ್ ಬಿಟ್ಟು ಕೊಡೋದು ಅಲ್ವಾ, ದೊಡ್ಡವ್ರು ಕೂತ್ಕೊಳ್ಳಿ ಅನ್ನೋದು, ದೊಡ್ಡವ್ರು ಬಂದ ತಕ್ಷಣ ಊಟ ಮಾಡಿ ಅನ್ನೋದು. ಹಿರಿಯರನ್ನ ಮಾತಾಡಬೇಕು. ಯವನಸ್ಥರು, ಮಕ್ಕಳು ಕಲಿಬೇಕು. ಸ್ವಹಿತವನ್ನು ನಾವು ನೋಡಬಾರ್ದು. ಊಟ ರೆಡಿಯಾಗಿದ್ದ ತಕ್ಷಣ ಪ್ಲೇಟ್ ಎತ್ಕೊಂಡು ಹೋಗೋದಲ್ಲ. ಫಸ್ಟು ಅಪ್ಪ ಅಮ್ಮ ತಿಂದ್ರ, ಅವ್ರಿಗಿದೆಯಾ ಊಟ, ನಮಗೆ ಹಿಂದೆ ಬರೋರ್ಗೆ ಊಟ ಇದೆಯಾ ಇಲ್ವಾ ಅಂತ ನೋಡ್ಬೇಕು ಸ್ವಲ್ಪ. ಅದೇನೇ ಒಂದು ತೆಲುಗಲ್ಲಿ ಒಂದು ಮಾತಿದೆ, ಶೆಟ್ಲೆ ಹೊಣದಂತ ನಾ ಪೊಟ್ಲ ಉಣ್ಣಿ ಅಂತ. ಇಲ್ಲ ಇನ್ನು ಉಲ್ಟಾ ಹೇಳ್ತಾರೆ. ಎಲ್ಲ ಏನಂದರೆ ಅಲ್ಲಿರೋದು ಇಲ್ಲಿರಲಿ, ನನ್ನ ತಟ್ಟೆಯಲ್ಲಿರಲಿ, ಪಾತ್ರೆಯಲ್ಲಿರೋದೆಲ್ಲ ನನ್ನ ಪ್ಲೇಟಲ್ಲಿ ಇರಲಿ ಅಂತ. ಹಂಗೆ ಮಾಡಬಾರ್ದು. ನಾವೇನು ಮಾಡಬೇಕಂದ್ರೆ, ಅದಕ್ಕೆ ನಾವು ಹಾಸ್ಟೆಲಿದ್ದಾಗ ನಮ್ಮ ಅಂಕಲ್ ಒಬ್ಬರು ಮಾತು ಹೇಳ್ತಾ ಇದ್ರು, ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಹೋಗ್ಬೇಡ್ರಿ, ಕಂಠದವರೆಗೂ ಊಟ. ಯಾಕೆಂದರೆ ನೀನು ಹೊಟ್ಟೆ ತುಂಬ ತಿಂದೆ ಅಂತ ತಿಳ್ಕೊ, ನೀನು ಬೇರೆಯವ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಹಸಿವೆ ಅನ್ನೋದು ನಮಗೆ ಬರಬೇಕು, ಕಷ್ಟ ಅನ್ನೋದು ಬರಬೇಕು. ಆವಾಗಲೇ ಇನ್ನೊಬ್ಬರ ಕಷ್ಟ ನಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಿಜವಾಗ ಅರ್ಥ ಆಗಲ್ಲ. ಈಗ ಈ ಶತಾಧಿಪತಿ ತನ್ನ ಆಳಿನ ಕುರಿತು ದೇವರ ಹತ್ರ ಒಂದು ಮಾತು ಪರಹಿತವನ್ನು ನೋಡುತ್ತಾ ಹೇಳ್ತಾ ಇದ್ದಾನೆ. ಅಪ್ಪ, ಮೊದಲನೇದು ಅವನೇನಾಗಿದ್ದಾನೆ? ಪಾರ್ಶ್ವಾಯು ರೋಗದಿಂದಿದ್ದಾನೆ. 2 ಬಹಳ ಕಷ್ಟಪಡ್ತಾ ಇದ್ದಾನೆ. ನಮಗೆ ಕಷ್ಟ ಬಂದಾಗ ನಮ್ಗೆ ಗೊತ್ತಾಗೋದು, ನಮಗೆ ರೋಗ ಬಂದಾಗಲೂ ನಮ್ಗೆ ಗೊತ್ತಾಗೋದು. ಆದರೆ ಇವನು ಹೇಳ್ತಾ ಇದ್ದಾನೆ, ಅಪ್ಪ ಅವನು ಬಹಳ ಕಷ್ಟಪಡ್ತಾ ಇದ್ದಾನೆ. ತನಗೇ ನೋವಾಯಿತೇನೋ ಅನ್ನುವ ರೀತಿಯಲ್ಲಿ ಈ ಒಂದು ಶತಾಧಿಪತಿ ಯೇಸುವಿನ ಬಳಿ ಹೇಳ್ತಾ ಇದ್ದಾನೆ, ಅವನಿಗೆ ಬಹಳ ಕಷ್ಟಪಡ್ತಾ ಇದ್ದಾನೆ. ಮತ್ತು ಮನೆಯಲ್ಲಿ ಬಿದ್ದಿದ್ದಾನೆ. ಮನೆಯಲ್ಲಿ, ಅಲ್ಲಿ ಹೇಳ್ತಾರೆ ಪದಗಳನ್ನು ಗಮನಿಸಿರಿ, ಮನೆಯಲ್ಲಿ ಏನಾಗಿದ್ದಾನೆ? ಬಿದ್ದಿದ್ದಾನೆ. ಯಾವಾಗಲೂ ಊರು ಸುತ್ತೋರು ಮನೆಯಲ್ಲೇ ಇದ್ರೆ ಹೆಂಗಿರುತ್ತೆ? ಓ ಅಯ್ಯಯ್ಯೋ ನರಕ ಅಲ್ವಾ. ಯಾವಾಗಲೂ ಮನೆಯಲ್ಲಿರೋರಿಗೆ ಆಚೆ ಹೋಗಂದ್ರೆ ಇಷ್ಟ ಆಗಲ್ಲ. ನಾನು ಹೋಗಲ್ಲ ನೋಡಿ. ಹಿಂಗೆ ಎಲ್ಲಿದ್ದರೆ ಅವ್ರಿಗೆ ಹಂಗೇನೆ. ಆದರೆ ಓಡಾಡೋ ವ್ಯಕ್ತಿಗಳಿಗೆ ದಿಢೀರ್ನೆ ಅನಾರೋಗ್ಯ ಬಂದು ಹಾಸಿಗೆ ಮೇಲೆ ಬಿದ್ದರೆ ಹೆಂಗಿರುತ್ತೆ ಗೊತ್ತಾ? ನರಕ. ವಯಸ್ಸಾಗೋದ್ಮೇಲೆ ಆಚೆ ಹೋಗೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಕೂತ್ರೆ ಎದ್ದೇಳಕ್ಕಾಗಲ್ಲ. ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು. ಅವನ ಪ್ರಾಯದಲ್ಲಿರೋರು ಎದ್ದು ಅವರೇ ತಟ್ಟೆ ಎತ್ಕೊಂಡ್ಲಿ ಬಿಡು, ಊಟ ಹಾಕ್ಕೊಂಡು ತಿನ್ಲಿ ಬಿಡು, ನಾನು ಎದ್ದೇಳಕ್ಕಾಗಲ್ಲ. ಈ ಕಾಲದ ಯವನ ಮಕ್ಕಳು ಹೆಂಗಿದ್ದಾರೆ ಗೊತ್ತಾ? ಬೆಡ್ ಮೇಲೇನೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ. ತಂದೆ ತಾಯಿ ಏನನ್ನ ಎತ್ಕೊಂಬಂದು ಕೊಡಂದ್ರೆ ಬಂದೆ 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 ಅವ್ರು ಬರೋಷ್ಟರಲ್ಲಿ ಯಾವಾಗೂ ಎಲ್ಲ ಕೆಲಸ ಮಾಡಾಕಿರ್ತಾರೆ ಅವರು. ಅಂದರೆ ಕೆಲವು ಸಾರಿ ವಯಸ್ಸು ಯಾಕೆ ದೇವರು ನಮಗೆ ಕೊಟ್ಟಿದ್ದಾರೆ ಅಂದರೆ, ವಯಸ್ಸಾಗಿರೋರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ, ಬಿದ್ದಿರೋರನ್ನ ಎಬ್ಬಿಸೋದಕ್ಕೋಸ್ಕರ, ಕಷ್ಟದಲ್ಲಿರೋರನ್ನ ಎತ್ತೋದಕ್ಕೋಸ್ಕರ ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾರೆ. ಯಾಕೆ ಮಕ್ಕಳು ಓಡಿ ನಡೀತಾವೆ ಗೊತ್ತಾ? ವಯಸ್ಸಾದವರು, ಓಡಕ್ಕಾಗದೇ ಇರೋರಿಗೆ ಅವರು ಕೆಲಸ ಮಾಡಿಕೊಡ್ಲಿ ಅಂತ. ಆ ರೀತಿ ಇಲ್ಲಿ ಈ ಶತಾಧಿಪತಿ, ಅಪ್ಪ ಅವನು ಕಷ್ಟದಲ್ಲಿದ್ದಾನೆ, ಮನೆಯಲ್ಲಿ ಬಿದ್ದಿದ್ದಾನೆ, ರೋಗದಲ್ಲಿದ್ದಾನೆ, ಅವನ ಪರವಾಗಿ ನಾನು ನಿನ್ನ ಹತ್ತಿರಕ್ಕೆ ಬಂದಿದ್ದೇನೆ. ಇವತ್ತು ಈ ರೀತಿ ಪಾರ್ಶ್ವಾಯು ರೋಗ ಆಗಿರಬಹುದು, ಏನೇ ತೊಂದರೆ ಆಗಿರಬಹುದು, ನೀವು ನಾನು ಅವರಿಗಾಗಿ ಏನು ಮಾಡಬೇಕು? ದೇವರಲ್ಲಿ ಮೊರೆ ಇಡಬೇಕು, ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ರೋಗ ಮಾತ್ರ ಅಲ್ಲ ಅಪ್ಪ, ನನ್ನ ಮನೆಯವರು,
ನನ್ನ ಮಗಳು, ನನ್ನ ಮಗನು, ನನ್ನ ಸಂಬಂಧಪಟ್ಟವರು ಈ ರೀತಿ ಬಿದ್ದಿದ್ದಾರೆ, ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ದಯಮಾಡಿ ನೀನು ಕನಿಕರಿಸು ಎಂದು ಹೇಳುವುದಾದರೆ ದೇವರು ಖಂಡಿತವಾಗಿ ಏನು ಮಾಡ್ತಾರಂತೆ? ಕನಿಕರಿಸುತ್ತಾರೆ. ಹಲ್ಲೆಲೂಯಾ! ಖಂಡಿತ ಕನಿಕರಿಸುತ್ತಾರೆ. ಉಪಕಾರ ಮಾಡುವುದು ದೇವರು ನಮಗೆ ಕಲಿಸಿಕೊಟ್ಟ ಮಾತು. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದ 3 ಮತ್ತು 4 ಮತ್ತು 5ನೇ ವಾಕ್ಯದಲ್ಲಿ, ಮಾರ್ಕ 2ನೇ ಅಧ್ಯಾಯದಲ್ಲಿ, ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವಾಯು ರೋಗಿಯನ್ನ 4 ಮಂದಿಯಿಂದ ಒರೆಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಇಲ್ಲಿ ಒಂದು ವಿಷಯ ನಾನು ಹೇಳ್ತೇನೆ ನಿಮಗೆ. ಜನ ಎಲ್ಲ ತುಂಬ ಇದ್ದಾರೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಹೇಳುತ್ತಿರುವಂಥ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ನೀವೆಲ್ಲಾದರೂ ಗುಂಪಿರೋ ಜನರ ಹತ್ರ ಹೋಗ್ರಿ, ಸ್ವಲ್ಪ ನನಗೂ ಜಾರಿ ಬಿಡ್ರಿ, ಒಳಗಡೆ ಹೋಗಿ ನೋಡ್ತೀನಿ, ನಾನು ತಗೋಬೇಕು ಅಂದರೆ ನಾವೇನಕ್ಕಿದ್ದೀವಿ ಇಲ್ಲಿ? ಸುಮ್ಮನೆ ನಿಂತ್ಕೋ ಅಲ್ವಾ? ಈಗ ರೇಷನ್ ತಗೊಳ್ಳುವಾಗ ಕ್ಯೂ ನಿಂತ್ಕೊಂಡಿರ್ತಾರೆ, ಸುಮ್ಮನೆ ನಿಂತ್ಕೊಂಡಿರ್ತಾರೆ, ಅವ್ರಿಗೇನು ಟೆನ್ಷನ್ ಇಲ್ಲ, ಆರಾಮಾಗಿ ನಿಂತ್ಕೊಂಡಿರ್ತಾರೆ. ನಾವು ಹೋಗ್ಬಿಟ್ಟು, ಸಾರ್ ಬಸ್ಸಿಗೆ ಟೈಮ್ ಆಯಿತು, ಊರಿಗೆ ಹೋಗಬೇಕು, ಇಲ್ಲ ಅಂದರೆ ಮನೇಲಿ ಮಗುನ ಬಿಟ್ಟು ಬಂದಿದ್ದೀನಿ, ಏನಾದರೂ ಹೇಳಿದ್ರೆ ಕೆಲವರು ಯಾರಾದರೂ ಒಬ್ಬರು ಅರ್ಥ ಮಾಡ್ಕೊಡ್ತಾರೆ, ಓಕೆ. ಇನ್ನು ಕೆಲವರು ನಾನು ಮಗುನ ಬಿಟ್ಟು ಬಂದಿದ್ದೀನಿ ಅಂತಾರೆ, ಸುಮ್ಮನೆ. ಹೌದಾ ಇಲ್ವಾ? ಹಂಗಂತಾರೆ ಇಲ್ವಾ? ನಾನು ಹೋಗಬೇಕು, ಇನ್ನು ನಾವೇನು ಇಲ್ಲೇ ಇರ್ತೀವ ಅಂತಾರೆ. ಯಾರು ಯಾವಾಗಲೂ ಕೇಳಲ್ಲ, ಯಾರೋ ಎಮರ್ಜೆನ್ಸಿಗೆ ಒಬ್ಬರು ಕೇಳ್ತಾರೆ. ನಾನೊಂದು ಸರಿ ಹೆಂಗೆ ಹೋಗಿದ್ದೀನಿ, ಅಲ್ಲಿ ಹೋಗಿದ್ದೀನಿ, 9 ಗಂಟೆಗೆ ಲೈವ್ಗೆ ಹೋಗಬೇಕು, 8 ಗಂಟೆ ಆಗಿದೆ, 7 ಗಂಟೆಗೆ ಹೋಗಿದ್ದೀನಿ. ಆ್ಯಕ್ಚುಲಿ 7 ಗಂಟೆಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ, ಏನು ಆಗೋಗುತ್ತೆ ಅಂತ. 8 ಗಂಟೆ ಆಗಿದೆ, 4 ಜನರು ಮಾತ್ರನೇ ಆಗೋಗಿದ್ದಾರೆ, ಇನ್ನೂ ಒಂದು 10-15 ಜನ ಮುಂದೆ ಇದ್ದಾರೆ. ಈಗ 4 ಜನ 1 ಅವರ್ ಆಗಿದ್ದರೆ ಇನ್ನು 4 ಜನ 5 ಜನ ಇನ್ನೂ 1 ಅವರ್ ಆಗ್ಬೋದು. ನನ್ನ ಸರಿದಿಗೆ ಬರಲ್ಲ, ನಾನು ನಿಂತ್ಕೋಬೇಕಾ ಇಲ್ಲ ಹೋಗ್ಬೇಕಾ ಗೊತ್ತಾಗ್ತಾ ಇಲ್ಲ ನನಗೆ. 9 ಗಂಟೆಗೆ ಲೈವ್ ಇದೆ. ಆವಾಗ ನಾನು ಅಕ್ಕ ಮುಂದೆ ಪಕ್ಕದಲ್ಲಿ ಈ ಥರ ಕಷ್ಟ ಇದೆ ಅಂದರೆ, ಸರ್ ನಾನು ಬಿಡ್ತೀನಿ, ಮುಂದೆ ಕೇಳ್ರಿ ಅವ್ರ ಮುಂದೆ ಅಂದರು. ಇನ್ನು ಒಬ್ಬೊಬ್ಬರನ್ನೂ ನಾನು ಹೆಂಗೆ, ನನಗೆ ಲೈವ್ ಐತೆ, ನನಗೆ ಪ್ರೋಗ್ರಾಮ್ ಐತೆ, ನಾನು ಹೋಗಬೇಕು ಅಂತ ಹೆಂಗೆ ಹೇಳ್ಕೊಳ್ಳೋದು? ಸರಿ, ನಾನು ಹೋಗ್ಬಿಟ್ಟು ಮುಂದೆ ಹಿಂಗೆಲ್ಲ ನಡೆಯಲ್ಲ, ಮುಂದೆ ಹೋಗಿನ ಸ್ವಲ್ಪ ಹಿಂಗೈತೆ ಅಂದರೆ ಅವರೇ ಥರ. ನಾನು ಹೇಳಿದೆ, ನನಗೊಂದು ಮೀಟಿಂಗ್ ಇದೆ, ನಾನು ಹೋಗ್ಬೇಕು ಅಂದರೆ, ನಮಗೂ ಮೀಟಿಂಗ್ ಇದೆ ಸರ್, ನಾನು ಹೋಗ್ಬೇಕು ಅಂತಾನೆ. ಏನು ಮಾಡೋದು ನಾನು? ನಿಜವಾಗಿ ಮೀಟಿಂಗ್ ಇದ್ದರೆ ಅವ್ರು ಸುಮ್ಮನೆ ನಿಂತ್ಕೊಂಡಿರಲ್ಲ. ಅಂದರೆ ಪರಿಸ್ಥಿತಿ ನೋಡಿ, ವ್ಯಕ್ತಿಗಳಿಗೆ ಹೆಂಗಂದ್ರೆ ನಾನು ಏನು ಹೇಳಿದ್ರೆ ಅದು ಅವರು ಹೇಳ್ತಾರೆ. ಮಕ್ಕಳು ಮನೆಯಲ್ಲಿ ಇಬ್ಬರೇ ಇದ್ದಾರೆ, ನಾನು ಹೋಗ್ಬೇಕು ಅಂದರೆ, ನಮ್ಮ ಮಕ್ಕಳು ಮನೇಲಿ ಇಬ್ಬರೇ ಇದ್ದಾರೆ, ನಾನು ಹೋಗ್ಬೇಕು ಅಂತಾರೆ. ಆದರೆ ಟೈಮಿಂಗ್ ನೋಡಿ ಅವ್ರದ್ದು ಕರೆಕ್ಟಾಗಿ ಅದೇ ಮಾತು ಹೇಳೋದು. ಸ್ವಲ್ಪ ದೂರ ಹೋಗ್ಬೇಕಂದ್ರೆ ನಾವು ದೂರ ಹೋಗ್ಬೇಕು ಸರ್ ಅಂತಾರೆ. ಅಂದರೆ ಜನರ ಒಂದು ಮನೋಭಾವ ಹೇಗಂದ್ರೆ, ಇವ್ರು ಪಾಪ ಪಾರ್ಶ್ವಾಯು ರೋಗಿನ ಕರ್ಕೊಂಡು ಬಂದು ಏನೋ ಸ್ವಾಮಿ ಹತ್ರ ಪ್ರೇಯರ್ ಮಾಡಿಸ್ತೀವಿ ಬಿಡಿ ಅಂದರೆ, ನಾವು ಪ್ರೇಯರ್ ಮಾಡಿಸ್ಕೊಳಕ್ಕೆ ಇರೋದು ಇರ್ರಿ. ಈ ಚರ್ಚಲ್ಲೂ ಹಿಂಗೆ ನೋಡ್ರಿ, ಒಬ್ರಿಗೊಬ್ರು ಪಾಸ್ಟ್ ಪ್ರೇಯರ್ ಮಾಡ್ತಾ ಇರ್ತಾರೆ. ನಾನು ಅರ್ಜೆಂಟ್ ಹೋಗ್ಬೇಕು ಬಿಡಿ ಸಿಸ್ಟರ್, ನಾನು ಅರ್ಜೆಂಟ್ ಹೋಗ್ಬೇಕಿರು ಅಂದರೆ ಹಂಗೆ ಆಯ್ತಪ್ಪ, ದೇವ್ರು ನನ್ನ ಪ್ರೇಯರ್ ನೋಡ್ತಾರೆ, ನೀವು ಹೋಗಿ ಹೋಗ್ರಿ ಅಂತ. ಇನ್ನೊಂದು ಕಷ್ಟ ಏನಂದರೆ, ನಾವು ಹೋಗ್ರಿ ಅಂತ ಬಿಡ್ತಾ ಇದ್ರೆ ನಾವು ಅಲ್ಲೇ ಇರ್ತೀವಿ. ಕೆಲವರು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಮುಂದೆ ಹೋಗ್ಬಿಡೋರು ಇರ್ತಾರೆ, ಅದು ಬೇರೆ ಕತೆ. ಈಗ ಇಲ್ಲಿ ಪಾಪ ಪಾರ್ಶ್ವಾಯು ರೋಗಿ ಬಂದರೆ ಬಿಡಲೇ ಇಲ್ಲ, ಜಾಗನೇ ಬಿಟ್ಟಿಲ್ಲ ನೋಡಿ. ಆ ಕುಳ್ಳ ಜಕ್ಕಾಯಿನು ಬಂದಾಗ ಜನರ ಗುಂಪು ಬಿಡಲಿಲ್ಲ, ಪಾರ್ಶ್ವಾಯು ರೋಗಿ ಬಂದಾಗ ಬಿಟ್ಟಿಲ್ಲ. 12 ವರ್ಷದ ರಕ್ತ ಕುಸುಮ ರೋಗಿ ಇರುವಂತ ಆಕೆ ಬರಕ್ಕೆ ನೋಡ್ತಾಳೆ, ಜನರು ಬಿಟ್ಟಿಲ್ಲ. 35 ವರ್ಷದಿಂದ ಒಬ್ಬನು ಆ ಕೊಳದ ಬಳಿಯಲ್ಲಿ ಇರ್ತಾನೆ, ಅವನ್ನೂ ಯಾರು ಬಿಟ್ಟಿಲ್ಲ. ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಬಂದು, ಏನಪ್ಪ ಹೀಗಾಗಿ ನೀನು ತುಂಬ ಕಾಲ ಆಯ್ತಲ್ಲ, ಇಲ್ಲೇ ಇದೆಯಾ ಯಾಕೆ? ಆವಾಗ ಅವನು ಹೇಳ್ತಾನೆ, ಅಯ್ಯ, ನೀರು ಉಕ್ಕುವ ಟೈಮ್ಗೆ
ಯಾರಾದರೂ ಹೋಗ್ಬಿಡ್ತಾರೆ, ನನಗೆ ಟೈಮೇ ಇರಲ್ಲ, ನನ್ನನ್ನು ಯಾರೂ ಅಲ್ಲಿಗೆ ಕರ್ಕೊಂಡೇ ಹೋಗಲ್ಲ, ನನಗೆ ಅವಕಾಶನೇ ಸಿಗ್ತಾ ಇಲ್ಲ. ಎಷ್ಟು ವರ್ಷದಿಂದ? 35 ವರ್ಷದಿಂದ. ಕೆಲವರು ನೋಡ್ರಿ ದೇವರ ಹತ್ರ ಬರಲಿಕ್ಕೆ ಎಣಗಾಡ್ತಾರೆ, ಅವಕಾಶನೇ ಸಿಕ್ಕಲ್ಲ. ಕೆಲವರಿಗೆ ದೇವರಂದ್ರೆ ಇಷ್ಟ, ಪ್ರೀತಿ, ಮನೆಯಲ್ಲಿ ಬಿಡಲ್ಲ, ಕುಲ ಬಿಡಲ್ಲ, ಧರ್ಮ ಬಿಡಲ್ಲ. ನಮ್ಮ ಧರ್ಮ ಬಿಟ್ಟು ಅಲ್ಲಿ ಹೋಗ್ತೀಯ, ನಮ್ಮ ಕುಲ ಎಂಥದ್ದು, ನಮ್ಮ ಕುಲ ಬಿಟ್ಟು ಹೋಗ್ತೀಯ, ನಮ್ಮ ಮನೆಯ ಸಂಪ್ರದಾಯ ಎಂಥದ್ದು, ನಮ್ಮ ಸಂಪ್ರದಾಯ ಬಿಟ್ಟು ಹೋಗ್ತೀಯ ಅಂದರೆ ಏನು? ನಾವು ಅಲ್ಲಿಂದ ಕೆಟ್ಟೋಗಕ್ಕೆ ಹೋಗ್ತಾ ಇದ್ದೀವಿ, ಯೇಸುವಿನ ಬಳಿಗೆ ಹೋಗ್ತಾ ಇದ್ದೀವಿ, ಪಾಪ ಪರಿಹಾರಕ್ಕಾಗಿ ಹೋಗ್ತಾ ಇದ್ದೀವಿ. ಆ ಪಾಪ ಪರಿಹಾರಕ್ಕಾಗಿ ಹೋದರೆ ಬಿಡಲ್ಲ ಜನ. ನೀನು ಪಾಪಿಯಾಗೇ ಇರು ಅಂತಾರೆ ಹೊರತು ಪರಿಶುದ್ಧರಾಗಿರೋಕ್ಕೆ ಬಿಡಲ್ಲ ಇವತ್ತು ದೇವಜನವೇ. ಆದರೆ ನಾವು ಅವ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೋಗ್ಬಿಡ್ಬೇಕಾ? ಬಿಟ್ಟೋಗ್ಬಾರ್ದು. ಜಕ್ಕಾಯೇನು ಅವ್ರು ಜಾಗ ಬಿಡಲಿಲ್ಲ ಅಂತ ಏನು ಮಾಡ್ದ? ಮರ ಹತ್ತಿದ. ಈ ಪಾರ್ಶ್ವಾಯು ರೋಗಿನ ಅವ್ರಿಗೆ ಬಿಟ್ಟಿಲ್ಲ ಅಂದ್ರೆ ಏನು ಮಾಡಿದ್ರು? ಮೇಲೆ ಎಂಚು ತೆಗೆದುಬಿಟ್ಟು ಅಲ್ಲಿಂದ ಬಿಟ್ಟರು. ನಾವು ಅಷ್ಟೇ ದೇವರಲ್ಲಿ ಬೆಳೀತಾ ಇದ್ದೀವಿ ಅಂದರೆ ಕೆಲವರು ಏನು ಹೇಳ್ತಾರೆ ಗೊತ್ತಾ? ನಾನು ಚೆನ್ನಾಗಿ ಹಾಡಾಡಬೇಕು, ಚರ್ಚಿಗೆ ನಾನು ಕೆಲಸ ಮಾಡಬೇಕು, ನಾನು ಏನೋ ಮಾಡಬೇಕು ಅಂದ್ಕೊತೀನಿ, ಆದರೆ ನಾನು ಬಿಡೋದೇ ಇಲ್ಲ. ಜನ, ನಮ್ಮ ಮನೆಯವರೇ ಬಿಡಲ್ಲ, ನಮ್ಮ ಪಾಸ್ಟ್ರೇ ಬಿಡಲ್ಲ ಅಂತ ಹೇಳ್ತಾರೆ. ನಿಮ್ಮ ಪಾಸ್ಟ್ರ್ ಬಿಟ್ಟಿಲ್ಲ ಅಂದರೆ ಏನು? ಪ್ರಯತ್ನ ಮಾಡಬೇಕಲ್ವಾ ಅಲ್ವಾ? ನಾವೇನು ಮಾಡಬೇಕು? ಅಯ್ಯೋ ಇರಲಿ ಬಿಡು, ಲೇಸಿನೆಸ್, ಅವರೇ ಮಾಡ್ಕೊಂಡ್ಲಿ ಬಿಡು, ನನಗೇನಾಗಬೇಕಾಗಿತ್ತು ಅಲ್ವಾ? ಆ ರೀತಿ ಅಲ್ಲ. ದೇವರ ಕೃತ್ಯದಲ್ಲಿ ನಾವು ಹಿಂಜರಿಯಬಾರದು, ಮುಂದಕ್ಕೆ ಹೋಗಬೇಕು. ತಡೆಗಳು ಮಾಡ್ತಾರೆ ಜನ, ದೇವರ ಆಶೀರ್ವಾದ ಹೊಂದದ ಹಾಗೆ ದುಷ್ಟನ್ನು ತಡೆಗಳನ್ನು ಮಾಡ್ತಾನೆ, ತೊಂದರೆಗಳನ್ನು ಮಾಡ್ತಾನೆ. ಆದರೆ ನಾವು ಅಲ್ಲೇ ನಿಲ್ಲಬಾರ್ದು, ನಾವೇನಾಗಬೇಕು? ಮುಂದಕ್ಕೆ ಹೋಗಬೇಕು. ಸೊ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಕೆಲವರು ಅಂದ್ಕೊಳ್ತಾರೆ, ನಾನು ಪರರಿಗೆ ಹೆಲ್ಪ್ ಮಾಡಿದ್ರೆ, ಪರರಿಗೆ ಪ್ರಾರ್ಥಿಸಿದರೆ ನನಗೇನು ಲಾಭ? ಯಾಕೋಬನ ಪತ್ರಿಕೆಯಲ್ಲಿ ಯೋಬನ ಗ್ರಂಥ 42ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಯೋಬ 42:10, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಏನು ಮಾಡಿದನು? 2ರಷ್ಟಾಗಿ ಹೆಚ್ಚಿಸಿದನು. ಯಾವಾಗ? ಯೋಬನು ತನ್ನ ಸ್ನೇಹಿತರಿಗಾಗಿ. ಯಾಕೆಂದ್ರೆ ಯೋಬನು ತನ್ನ ಸ್ನೇಹಿತರನ್ನು ಬೈದ್ಬಿಟ್ಟಿದ್ದ. ನೀವು ನನ್ನನ್ನು ಆದರಣೆ ಮಾಡಕ್ಕೆ ಬಂದಿದ್ದೀರಾ, ಇಲ್ಲ ನನ್ನ ನೋವು ಜಾಸ್ತಿ ಮಾಡಕ್ಕೆ ಬಂದಿದ್ದೀರಾ? ಅವ್ರು ಹೇಳಿದ್ರು, ನೀನೇನೋ ಪಾಪ ಮಾಡಿರ್ಬೇಕಪ್ಪ. ಈ ಮಾತು ಹೇಳಿದ್ರೆ ಜನರಿಗೆ ಇಷ್ಟ ಆಗಲ್ಲ. ಸ್ನೇಹಿತರು ಬಂದು ಏನು ಹೇಳಿದ್ರು? ನೀನು ಈ ಥರ ಆಗ್ಬಿಟ್ಟಿದೆಯಲ್ಲ, ಒಂದು ವೇಳೆ ಏನಾದರೂ ಪಾಪ ಮಾಡಿದ್ದೀಯನೋ ನೋಡಪ್ಪ ಅಂದ. ನನ್ನನ್ನೇ ಪಾಪ ಮಾಡಿದ್ದೀಯ ಅಂತೀಯ? ಕೆಲವು ಸಾರಿ ಹಂಗೆ ಅಲ್ವಾ? ಯಾರನ್ನಾದರೂ ಪಾಸ್ಟರ್ನೇ ಆಗಲಿ, ವಿಶ್ವಾಸಿನೇ ಆಗಲಿ, ಏನೋ ಸ್ವಲ್ಪ ನೋಡ್ರಿ, ಏನೋ ನಿಮ್ಮದು ತಪ್ಪಿರ್ಬೋದು ಅಂದರೆ, ಇಲ್ಲ ನಂದೇನು ತಪ್ಪಿಲ್ಲ, ನಾನು ಕರೆಕ್ಟಾಗಿದ್ದೀನಿ. ಅಲ್ಲ, ನಾವು ಹೇಳೋ ಮಾತೇನೆಂದರೆ ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳ್ರಿ, ಆತ್ಮವಿಮರ್ಶೆ ಮಾಡಿಕೊಳ್ಳ್ರಿ. ನಾನೇ ಆಗಿರ್ಬೋದು, ಏನಾದರೂ ತೊಂದರೆ ಆದರೆ ಸ್ವಲ್ಪ ನಾವೇನು ಮಾಡಬೇಕು? ಆತ್ಮವಿಮರ್ಶೆ ಮಾಡಬೇಕು. ಹೌದು, ನಾನೇನಾದರೂ ತಪ್ಪು ಮಾಡಿದ್ದೀನಾ? ಎಲ್ಲಿಯಾದರೂ ನಾನು ದಾರಿ ತಪ್ಪಿದ್ದೀನಾ? ದೇವರ ಹತ್ರ ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಅಪ್ಪ ನಾನೆಲ್ಲಾದರೂ ತಪ್ಪಿದ್ರೆ ನನಗೆ ಸಹಾಯ ಮಾಡಪ್ಪ ಅಂತ ನಾವು ದೇವರ ಹತ್ರ ಕೇಳಬೇಕು. ಮೇಲ್ನೋಟಕ್ಕೆ ಇಲ್ಲ, ನಾನು ಯಾರು, ನಾನು ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲಪ್ಪ, ನಾನು ಬಹಳ ಪರಿಶುದ್ಧನು, ನಾನು ಒಳ್ಳೆಯವನು ಅಂದುಕೊಳ್ಳಬಾರದು. ನಾವು ಆ ರೀತಿ ಅಂದುಕೊಳ್ಳಬಾರದು. ಯೋಬನು ಆ ರೀತಿ ಅವರ ಮೇಲೆ ಕೋಪ ಮಾಡಿಕೊಂಡಿದ್ದ. ಈಗ ದೇವರು ಹೇಳ್ತಾನೆ, ನೀನು ನಿನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸು ಅಂದಾಗ, ಪ್ರಾರ್ಥಿಸಿದ ಮೇಲೆ ದೇವರು ಅವನನ್ನ ಹೆಚ್ಚಿಸಿದನು. ಹಾಲೆಲೂಯಾ. ಇವತ್ತು ನೋಡ್ರಿ, ಶತಾಧಿಪತಿಯು ತನ್ನ ಆಳಿಗೋಸ್ಕರ ಬಂದನು. ಇಲ್ಲಿ ಪಾರ್ಶ್ವಾಯು ರೋಗಿಗೋಸ್ಕರ 4 ಜನರು ದೇವರ ಬಳಿಗೆ ಬಂದರು. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದನು. ನೀವು ನಾನು, ನಮ್ಮ ಯಜಮಾನನು, ನಮ್ಮ ದೇವರು ಕರ್ತನ ಬಳಿಯಲ್ಲಿ, ಪ್ರಭುವೇ, ಈ ವಿಷಯಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ, ನನಗೆ ಸಹಾಯ ಮಾಡು ಎಂದು ನೀವು ನಾನು ಬಂದರೆ ಅವರಿಗೂ ದೇವರು ಸಹಾಯ ಮಾಡುತ್ತಾನೆ,
ಮತ್ತು ನಮ್ಮನ್ನು ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಆ ಆಶೀರ್ವಾದ ನಮಗಾಗಿದೆ. ಇದಕ್ಕೆ ಇಬ್ರಿಯ ಗ್ರಂಥದಲ್ಲಿ 4ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯದಲ್ಲಿ, ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲವಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಎಲ್ಲಿಗೆ ಬರೋಣ? ದೇವರ ಹತ್ತಿರಕ್ಕೆ ನಾವು ಬರೋಣ. ದೇವರು ಎಂಥವನಂತೆ? ಅಲ್ಲಿ ಹೇಳ್ತಾ ಇದೆ, ಆತನು ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ದೇವರು, ಅನುತಾಪ ಪಡುವ ದೇವರು, ನಮ್ಮ ನಿರ್ಬಲಾವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವವನು, ಆತನು ನಮಗೆ ಕರುಣೆಯನ್ನು ತೋರಿಸುವವನು. ದೇವಜನವೇ, ಇವತ್ತು ನಾವು ಕರ್ತನ ಬಳಿಗೆ ಬಂದಿರುವಾಗ ನಮ್ಮ ಕುಟುಂಬದವರಿಗಾಗಿ ಆಗಿರಬಹುದು, ಸ್ನೇಹಿತರಿಗಾಗಿ ಆಗಿರಬಹುದು, ಬೇರೆ ಜನರಿಗೋಸ್ಕರವಾಗಿ ಆಗಿರಬಹುದು, ದೇವರ ಮುಂದೆ ಬಂದು ಅಪ್ಪ ಪ್ರಭುವೇ ಕರುಣಿಸು ಎಂದು ಕೇಳಿದಾಗ ಯೇಸು ಸ್ವಾಮಿ ಇಮ್ಮಿಡಿಯೇಟ್ ಆಗಿ ಏನು ಹೇಳ್ತಾರೆ ಗೊತ್ತಾ? ಬರ್ತೀನಿ ನಡಿ ಅಂದರು. ಬರ್ತೀನಿ ನಡಿ ಅಂದರು. ಆ ವಿಷಯವನ್ನು ಮತ್ತೆ ಧ್ಯಾನ ಮಾಡೋಣ. ಯೇಸು ಸ್ವಾಮಿ ಇಮ್ಮಿಡಿಯೇಟ್ ಆಗಿ ಅವನ ನಂಬಿಕೆಯನ್ನು ನೋಡಿ, ಅವನ ಪ್ರಾರ್ಥನೆಯನ್ನು ಕೇಳಿ ಇಮ್ಮಿಡಿಯೇಟಾಗಿ ಬರ್ತೀನಿ ನಡಿ ಅಂದರು. ಕೆಲವು ಪ್ರಾರ್ಥನೆಗಳು ಇಷ್ಟು ಆಳವಾಗಿ ನಾವು ನಮ್ಮ ಆಳಾಗಿರ್ಬೋದು, ನಮಗಿಂತ ಚಿಕ್ಕವರಾಗಿರ್ಬೋದು, ನಮಗಿಂತ ಬಲಹೀನರಾಗಿರಬಹುದು, ನಮಗಿಂತ ಬಡವರಾಗಿರಬಹುದು, ಅವರ ಮೇಲೆ ನಾವು ಕನಿಕರ ತೋರಿಸಿದರೆ ದೇವರು ನಮ್ಮ ಮೇಲೆ ಕನಿಕರ ತೋರಿಸ್ತಾರೆ. ಆದ್ದರಿಂದ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ದೇವರೇ, ಯೇಸುವೆ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಆ ಶತಾಧಿಪತಿಯು ತನ್ನ ಆಳಿಗಾಗಿ, ತನ್ನ ಸೇವಕನಿಗಾಗಿ ನಿಮ್ಮ ಮೊಳೆಯಲ್ಲಿ ಬಂದು, ಪ್ರಭುವೇ ನನ್ನ ಆಳಿಗಾಗಿ ಬಂದಿದ್ದೇನೆ, ಅವನು ಬಹಳ ಕಷ್ಟಪಡ್ತಾ ಇದ್ದಾನೆ, ಮನೆಯಲ್ಲೇ ಬಿದ್ದುಕೊಂಡಿದ್ದಾನೆ, ಅಪ್ಪ ನೀನೊಂದು ಮಾತು ಹೇಳಪ್ಪ ಎಂದು ಕೇಳಿಕೊಂಡನು. ಇವತ್ತು ದೇವಜನವೇ, ನೀವು ಅಷ್ಟೇ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸಿ ಅವರನ್ನೂ ಸೌಖ್ಯ ಮಾಡುವುದರೊಟ್ಟಿಗೆ ನಿಮ್ಮನ್ನೂ ಆತನು ಸೌಖ್ಯ ಮಾಡುವವನಾಗಿದ್ದಾನೆ. ಆದುದರಿಂದ ನಾವು ಅಪ್ಪ ನನ್ನ ಮನಸ್ಸನ್ನು ತೆರೆ, ನನ್ನಲ್ಲೇನಾದರೂ ದೋಷಗಳು, ಪಾಪಗಳು, ಕೆಟ್ಟತನಗಳು ಇದ್ದರೆ ತೊಳೆದು ಬಿಡು. ನಿನ್ನ ಸಮ್ಮುಖದಲ್ಲಿ ಬಂದಿರುವಂಥ ನನ್ನನ್ನು, ನನ್ನ ಕುಟುಂಬವನ್ನು ಅನುಗ್ರಹಿಸು ಎಂದು ಪ್ರಾರ್ಥನೆ ಮಾಡಿರಿ. ಪ್ರಭುವಿನ ಮುಂದೆ ಬಂದು ಅಂಗಲಾಚಿ ಪ್ರಾರ್ಥನೆ ಮಾಡಿರಿ. ಆತನು ನಿಮ್ಮನ್ನು ಕನಿಕರಿಸುವನು. ನಿಮ್ಮ ಭಕ್ತಿಯನ್ನು ನೋಡಿ, ನಿಮ್ಮ ನಂಬಿಕೆಯನ್ನು ನೋಡಿ, ನೀವು ಮಾಡಿದಂಥ ಪ್ರಾರ್ಥನೆಯನ್ನು ನೋಡಿ, ಭಾರವಾದ ನಿಮ್ಮ ಹೃದಯದಿಂದ ಯಥಾರ್ಥವಾಗಿ ನೀವು ಮಾಡುವಂಥ ಭಿನ್ನವನ್ನು ಕೂಗನ್ನು ಕೇಳಿ ಆತನು ಸದುತ್ತರವನ್ನು ದಯಪಾಲಿಸುವನು. ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವನು. ನಿಮ್ಮ ಕುಟುಂಬ ಜೀವಿತಗಳನ್ನು ಖಂಡಿತ ಮಾರ್ಪಡಿಸುವನು. ನಿಮಗೆ ಸಹಾಯ ಮಾಡುವನು. ನಾವು ಹಾಗೆ ಯಥಾರ್ಥ ಹೃದಯದಿಂದ ಯಾರನ್ನಾದರೂ ಮುಂದಿನ ದಿನಗಳಲ್ಲಿ ನೋಡುವಾಗ ಅವರಿಗಾಗಿ ಪ್ರಾರ್ಥಿಸೋಣ. ಕರ್ತನ ಆಶೀರ್ವಾದವನ್ನು ಹೊಂದಿದವರಾಗಿರೋಣ. ಕರ್ತನೇ, ಈ ವಾಕ್ಯವನ್ನು ಇದುವರೆಗೂ ಆಲಿಸಿ ಈ ವಾಕ್ಯದಂತೆ ನಡೆಯುವುದಕ್ಕೆ ಮನಸ್ಸು ಮಾಡಿದಂಥ ಪ್ರತಿ ಸಹೋದರಿ ಸಹೋದರನನ್ನು, ಅವರ ಕುಟುಂಬವನ್ನು ಅನುಗ್ರಹಿಸು ಸ್ವಾಮಿ. ಈ ದಿನ ಮೊದಲುಗೊಂಡು ಈ ತಿಂಗಳೆಲ್ಲ ನಿನ್ನ ಕೃಪಾಶೀರ್ವಾದಗಳು ಇವರ ಮೇಲೆ ನಿತ್ಯ ನಿರಂತರವಾಗಿರಲಿ. ಈ ಫೆಬ್ರವರಿ ತಿಂಗಳಲ್ಲಿ ನಾವು ಪರರಿಗಾಗಿ ತಾಪತ್ರಯ ಪಡುವಂತೆ, ಭಾರವಾದ ಹೃದಯದಿಂದ ಪ್ರಾರ್ಥಿಸುವಂತೆ, ನಾವು ಕೂಡ ಯೋಬನಂತೆ 2ರಷ್ಟು ಆಶೀರ್ವದಿಸಲ್ಪಡುವಂತೆ ಕನಿಕರಿಸು ಎಂದು ಬೇಡುತ್ತಾ ಇದ್ದೇವೆ. ಕರ್ತನೇ, ಎಷ್ಟೋ ಜನರು ನಿನ್ನ ಬಳಿಗೆ ಬಂದರು, ಬಿಡಲಿಲ್ಲ, ತಡೆಗಳಾದರೂ. ಜಕ್ಕಾಯನು ಗುಂಪು ತಡೆಯಾಯಿತೆಂದು ಬಿಟ್ಟು ಹೋಗಲಿಲ್ಲ, ನಿನ್ನನ್ನು ಕಾಣುವ ತನಕ ಹೋಗುವುದಿಲ್ಲವೆಂದು ತೀರ್ಮಾನಿಸಿದನು. 12 ವರ್ಷದ ರಕ್ತಕುಸುಮ ರೋಗಿಯು ಅಯ್ಯೋ ಜನರ ಗುಂಪಿದೆ ಆಗಲ್ಲ ಅಂತ ಹೊರಟು ಹೋಗಲಿಲ್ಲ. ಅದೇ ರೀತಿಯಲ್ಲಿ ಸ್ವಾಮಿ ದೇವರೇ, ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಶತಾಧಿಪತಿಯು ಕೂಡ ಕಾಯುತ್ತಾ ಇದ್ದನು.
ನಿನ್ನನ್ನು ಕಾಣುವ ತನಕ ಬಿಟ್ಟು ಹೋಗಲಿಲ್ಲ. ತಡೆಗಳು ಬಂದಾಗ, ತೊಂದರೆಗಳು ಬಂದಾಗ ದೇವರೇ ನಾವು ಬೇಗನೆ ಬಿಟ್ಟು ಹೋಗೋದಲ್ಲ. ಅಯ್ಯೋ ಉತ್ತರ ತಡ ಆಗ್ತಾ ಇದೆ, ದಿನಗಳಾಗ್ತಾ ಇದ್ದಾವೆ, ತಿಂಗಳುಗಳಾಗ್ತಾ ಇದೆ, ವರ್ಷಗಳು ಕಳೆದೋಯ್ತು, ಇನ್ನೂ ದೇವರನ್ನು ಉತ್ತರ ಕೊಟ್ಟಿಲ್ಲ ಅಂತ ಬಿಟ್ಟು ಹೋದರೆ ನಮಗೆ ಯಾವ ಆಶೀರ್ವಾದವೂ ಇಲ್ಲ ಸ್ವಾಮಿ. ನಿಮ್ಮನ್ನು ಬಿಟ್ಟು ಹೋಗದೆ ನಿಮ್ಮನ್ನೇ ಅನುಸರಿಸಿ ನಡೆದು ನಿನ್ನ ಆಶೀರ್ವಾದವನ್ನು ಹೊಂದುವ ತನಕ ನಾವು ಬಲವಾಗಿರುವುದಕ್ಕೆ ಸಹಾಯ ಮಾಡಿ. ಈ ವಾಕ್ಯವನ್ನು ಆಲಿಸಿದಂಥ ಈ ಸಹೋದರ ಸಹೋದರಿಯರ, ಇವರ ಕುಟುಂಬದ, ಇವರ ಜೀವಿತದ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ನೀವೇ ಅದ್ಭುತ ಮಾಡುತ್ತೀರೆಂಬುದಾಗಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು, ನಮ್ಮನ್ನು ಗುಣಪಡಿಸುವ ಆತನು, ಒದಗಿಸುವ ಆತನು, ನಡೆಸುವ ಆತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್.